S-400 ಟೋಟಲಿ 4 ಅಂತ ಇರೋದು ಅನ್ಸುತ್ತೆ ಅಲ್ಲ ಇಂಡಿಯಾದಲ್ಲಿ. ಮೂರು ಎರಡನ್ನ ಪಾಕಿಸ್ತಾನದ ಕಡೆ, ಇನ್ನೊಂದನ್ನು ಚೀನಾದ ಕಡೆ ರೆಡಿ ಮಾಡಿ ನಿಲ್ಲಿಸಿರುವಂಥದ್ದು ಅನ್ನೋದನ್ನು ಕೇಳ್ತಾ ಇದ್ವಿ. ಇಲ್ಲಿ ಮೇನ್ಲಿ ಇದು ಒಂದ್ಸಲಿ S-400 ಬಂದಂಥ, ಅಂದರೆ S-400 36 ಮಿಸೈಲ್ಗಳನ್ನು ಲಾಂಚ್ ಮಾಡಿ ಬ್ಲಾಸ್ಟ್ ಮಾಡು. ಅಕಸ್ಮಾತ್ 100ಗಿನ್ನ ಹೆಚ್ಚಿನ ಮಿಸೈಲ್ಸ್ ಬಂದರೆ ಆ ಕಡೆಯಿಂದ ಅದನ್ನು ಹೇಗೆ ಕಂಟ್ರೋಲ್ ಮಾಡಲಿಕ್ಕಾಗತ್ತೆ? ಬರೀ S-400 ಮಾತ್ರನೇ ಇರುವಂಥದ್ದು ಅಥವಾ ಬೇರೆ ಕ್ಷಿಪಣಿಗಳ ಮುಖಾಂತರನೂ ಅದನ್ನು ಹೊಡೆದಾಕ್ಬೋದಾ ಅಂತ? ಅಲ್ಲ, ಎಲ್ಲನೂ ಯೂಸ್ ಮಾಡಿದೆ, ಬರೀ S-400 ಒಂದೇ ಅಲ್ಲ. S-400ಇಂದ ಭಾಳ ಇದನ್ನು ಇಂಪಾರ್ಟೆಂಟ್ ವ್ಯಾಲ್ಯೂ ಟಾರ್ಗೆಟ್ಸ್ನ ಹೊಡೆದಿದ್ದೀವಿ ನಾವು. ಆದರೆ ನಾವು ಬೇಕಾದಷ್ಟು ಸಿಸ್ಟಮ್ಸ್ನ ಯೂಸ್ ಮಾಡಿದ್ದೀವಿ. ಎಕ್ಸಾಂಪಲ್ಸ್ ಕೊಡೋದಾದರೆ ಫಸ್ಟ್ L-70 ಗನ್ಸು, ಲಾಂಗ್ ರೇಂಜ್ ಗನ್ಸು, ಶಿಲ್ಕಾ ಶೌಲ್ಡ್ ಫೈರ್ಡ್ ಮಿಸೈಲು, ಆಮೇಲೆ ಝೂಸ್ 23mm ಗನ್ಸು, ಇವು 3 ಆರ್ಮಿ ಹತ್ರ ಇದೆ. And what is that Harpy drone, sir? Harp. I'll come to that Harp. Okay. ಆಮೇಲೆ ನಮ್ಮ ಹತ್ರ ಇನ್ನೂ ಒಂದು ಅದ್ಭುತವಾದ ಸಿಸ್ಟಮ್ ಇದೆ. 2022ನಲ್ಲಿ ನಾವು ಅದನ್ನು ಇನಾಗ್ರೇಟ್ ಮಾಡಿದ್ವಿ. ಅದು ಇಟ್ ಇಸ್ ಕಾಲ್ಡ್ ಇಂಟಿಗ್ರೇಟೆಡ್ ಅನ್ಮ್ಯಾನ್ಡ್ ಏರಿಯಲ್ ಸಿಸ್ಟಮ್ ಗ್ರಿಡ್ ಆ್ಯಂಡ್ ಏರ್ ಡಿಫೆನ್ಸ್ ನೆಟ್ವರ್ಕ್ ಅಂತ ನಾವು 2022ನಲ್ಲಿ ಇನಾಗ್ರೇಟ್ ಮಾಡಿದ್ವಿ. ಇವತ್ತೆಲ್ಲ ಬೇರೆ ಬೇಸಸ್ಸಲ್ಲೂ ಅದನ್ನು ಇನ್ಸ್ಟಾಲ್ ಮಾಡಿದ್ವಿ, ಪರ್ಟಿಕ್ಯುಲರ್ಲಿ ಜೈಸಲ್ಮೇರ್. ಯಾಕೆ ಅಂದರೆ ಈ ಡ್ರೋನ್ ಇದನ್ನು ಪಾಕಿಸ್ತಾನದವರು ನಮ್ಮ ದೇಶದ ಮೇಲೆ ಕಳಿಸೋದು ಇದು ಹೊಸದಲ್ಲ. ಇದರ ನಡೀತಾನೆ ಇದೆ. ಲಾಸ್ಟ್ 2-3 ಇಯರ್ಸಿಂದ 1-2 ಇದರಲ್ಲಿ ರಾಜಸ್ಥಾನಲ್ಲಿ ಬಿತ್ತು, ಇದರೊಳಗೆ ಬಿತ್ತು, ಫಜಿಲ್ಕಾಲ್ ಬಿತ್ತು, ಪಂಜಾಬಲ್ಲಿ, JNKನಲ್ಲಿ ಅಂತ ನಾವು ಓದ್ತಾನೇ ಇದ್ದೀವಿ ಮೀಡಿಯಾನಲ್ಲಿ. ಆಗ ನಾವು ವಿ ಸೆಟಪ್ ದಿ ಸಿಸ್ಟಮ್. ಇದು ಟೋಟ್ಲಿ ಇಂಡಿಜಿನಸ್, ಮೇಡ್ ಬೈ ಅದಾನಿ ಆ್ಯಂಡ್ ಸಿಸ್ಟಮ್ಸ್, ಅದಾನಿ. ಸೊ ಅದು ಇಟ್ ಯೂಸಸ್ ಲೇಸರ್ ಎನರ್ಜಿ, ಇಟ್ ಯೂಸಸ್ ಕ್ಲೋಸ್-ಇನ್ ಇದು ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಮಾಡಿ ಅದು ಇಟ್ ಶೂಟ್ಸ್ ಡೌನ್ ದ ಇದು ಡ್ರೋನ್ಸ್. ನಾವು ಅದನ್ನು ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡಿದ್ದೀವಿ ಇದರೊಳಗೆ ಜೈಸಲ್ಮೇರ್ಲಿ. ಡ್ರೋನ್ ಅಂದರೆ ಇದು ಚಿಕ್ಕ ಡ್ರೋನ್, ಇಟ್ ಇಸ್ ಅ ಕ್ವಾಡ್ಕಾಪ್ಟರ್. ಇವರು ಪಾಕಿಸ್ತಾನ ಹತ್ರ ಇರೋದು ಇಟ್ ಇಸ್ ಅ ಚೈನೀಸ್ ಮೇಡ್ ಕ್ವಾಡ್ಕಾಪ್ಟರ್. ನಾವು ಅದನ್ನು ಮೈಕ್ರೋ ಏರ್ ವೆಹಿಕಲ್ಸ್ ಅಂತ ಕರಿತೀವಿ. ಒಂದು ಒಟ್ಟು 7 to 10 kgs ಆಫ್ ಎಕ್ಸ್ಪ್ಲೋಸಿವ್ಸ್, ಲೈಕ್ ಒಂಥರ ಸೂಸೈಡ್ ಬಾಂಬರ್ಸ್ ಥರನಾ? ಹೌದು. ಅದನ್ನು ಆ್ಯಕ್ಚುಲಿ ಇಟ್ ಇಸ್ ಆಲ್ ಇದು ಕಂಟ್ರೋಲ್ ಥ್ರೂ ಗ್ರೌಂಡ್ ಕಂಟ್ರೋಲ್ ಸ್ಟೇಷನ್, ಅವ್ರ ಕಡೆಯಿಂದ ಕಂಟ್ರೋಲ್ ಮಾಡ್ತಾರೆ. ಬಟ್ ಅದನ್ನು ಟಾರ್ಗೆಟ್ ಮೇಲೆ ಡ್ರಾಪ್ ಮಾಡ್ತಾರೆ. ಅದಕ್ಕೆ ಟಾರ್ಗೆಟ್ ಕೋಆರ್ಡಿನೇಟ್ಸು ಅದನ್ನು ಫೀಡ್ ಮಾಡ್ಬೋದು ಅಥವಾ ಮಾಡ್ದೇನೂ ಇರ್ಬೋದು. ಚೈನೀಸ್ ಸಿಸ್ಟಮಲ್ಲಿ ಫೀಡ್ ಮಾಡೋದೇ ಇಲ್ಲ ಅವರು. ಸೊ ಅದು ಇಟ್ ಈಸ್ ಏನು ಗೊತ್ತಾ, ಅದು ಇಟ್ ಈಸ್ ದೆರ್ ಇಸ್ ನೋ ಸ್ಪೆಸಿಫಿಕ್ ಟಾರ್ಗೆಟ್. ಇದು ಟಾರ್ಗೆಟ್ಸ್ ಆಫ್ ಆಪರ್ಚುನಿಟಿ ಹೊಡೆಯುತ್ತದು. ಈಗ 7 to 10 kilograms ಆಫ್ ಎಕ್ಸ್ಪ್ಲೋಸಿವ್ಸ್, ಆ ಥರದೊಂದು 50 ಬಿದ್ದರೆ ಸಿಕ್ಕಾಬಡೆ ಇಟ್ ಕ್ಯಾನ್ ಕಾಸ್ ಅ ಲಾಟ್ ಆಫ್ ಡ್ಯಾಮೇಜ್. ಅಂದರೆ ಏನರ್ಥ, ಅದು ಬರೋಕ್ಕಿಂತ ಮುಂಚೆನೇ ಇಟ್ ಹ್ಯಾಸ್ ಟು ಬಿ ಹಿಟ್. ಆ್ಯಂಡ್ ಇದು ದೀಸ್ ಆರ್ ದ ವೇಸ್ ಟು ಹಿಟ್. ಆರ್ಮಿ ಹತ್ರ ಈ 3 ಡಿವೈಸಸ್ಸು, ನಮ್ಮ ಹತ್ರ ಇದನ್ನು US ಗ್ರಿಡ್ ಆ್ಯಂಡ್ ಏರ್ ಡಿಫೆನ್ಸ್ ಸಿಸ್ಟಮು ಪ್ಲಸ್ S-400. ಆದರೆ S-400 ಹ್ಯಾಸ್ ಈ ಸಾರಿ ಈ ಲಾಸ್ಟ್ 2 ಡೇಸಲ್ಲಿ S-400 ಬಿಗರ್ ಟಾರ್ಗೆಟ್ಸ್ನ ಅಟ್ಯಾಕ್ ತೊಗೊಂಡಿದೆ. ಒಂದು ಬ್ಯಾಟ್ರಿನಲ್ಲಿ 64 ಟ್ಯೂಬ್ಸ್ ಇದೆ. ಆ 64 ಟ್ಯೂಬ್ಸಲ್ಲಿ 4 ಡಿಫ್ರೆಂಟ್ ಟೈಪ್ ಆಫ್ ಮಿಸೈಲ್ಸು ವಿ ಕ್ಯಾನ್ ಫಿಟ್. ಅದು 4 ಕಿಲೋಮೀಟರಿಂದ 40 ಕಿಲೋಮೀಟರಿಂದ 400 kilometers ತನಕ ಇಟ್ ಕ್ಯಾನ್ ಇದು ಟ್ರ್ಯಾಕ್ ಸೈಮಲ್ಟೇನಿಯಸ್ಲಿ 100 ಟಾರ್ಗೆಟ್ಸ್ ಅಟ್ ಎ ಟೈಮ್. ಇಟ್ ಕ್ಯಾನ್ ಇದು ಹಿಟ್ 15 ಟಾರ್ಗೆಟ್ಸ್ ಅಟ್ ಎ ಟೈಮ್. ನನಗೆ ಹ್ಯಾಡ್ ಅನ್ ಆಪರ್ಚುನಿಟಿ ಆಫ್ ಲುಕಿಂಗ್ ಅಟ್ ದಿಸ್ ಸಿಸ್ಟಮ್ ಇನ್ ಸೆಂಟ್ ಪೀಟರ್ಸ್ಬರ್ಗ್. ಅದಕ್ಕೆ ದಟ್ಸ್ ರೀಸನ್ ಐ ನೋ ದಿಸ್. ಆದರೆ ಅದು ಬಂದಿದ್ದು ನಾನು ಆಫ್ಟರ್ ಐ ರಿಟೈರ್ಡ್. ನಮ್ಮ ಹತ್ರ ಇರೋದು 3 ಬ್ಯಾಟ್ರಿ. ಆ 3 ಬ್ಯಾಟ್ರಿನೂ ಇವತ್ತು ದೇ ಆರ್ ಡಿಪ್ಲಾಯ್ಡ್ ಇನ್ ದ ನಾರ್ದರ್ನ್ ಸೈಡ್, 3. ಸೊ ನಾವು ವಿ ಹ್ಯಾವ್ ನಮ್ಮ ಹತ್ರ ಲೇಯರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ಲೇಯರ್ಡ್ ಏರ್ ಡಿಫೆನ್ಸು. ಆಮೇಲೆ ಅವರು ನಮ್ಮ ಏರ್ ಬೇಸಸ್ ಹತ್ತಿರ ಬಂದರೆ, ಈಗ ನೋಡಿ ಇಷ್ಟೊತ್ತು ನೀವು ಸಿವಿಲ್ ಡಿಫೆನ್ಸ್ ವಿಷಯ ಮಾತಾಡ್ತಾ ಇದ್ರಿ, ಅಂದರೆ ಸೈರನ್ಸು ಅದು ಇದು ಅಂತ. ಪೃಥ್ವಿ, ನಮ್ಮ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಅತಿ ದೊಡ್ಡ ಸಿವಿಲ್ ಡಿಫೆನ್ಸ್ ಸಿಸ್ಟಮ್ ಇದೆ, ಗೊತ್ತಾ ನಿಮಗೆ? ಇಲ್ಲೇ ಇದೆ, ಮಡಿವಾಳದಲ್ಲಿದೆ. ಆದರೆ ಅವರು ಲಾಸ್ಟ್ 50 yearsಯಿಂದ ಅವ್ರಿಗೆ ಏನು ಟಾಸ್ಕೇ ಇಲ್ಲ. ಸಿವಿಲ್ ಡಿಫೆನ್ಸ್ ಆ್ಯಂಡ್ ಹೋಮ್ ಗಾರ್ಡ್ಸು ಈಸ್ ಹೆಡೆಡ್ ಬೈ ಎ ಪೊಲೀಸ್ ಆಫೀಸರ್
ಇಟ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಭಾಳ ದೊಡ್ಡ ಆಫೀಸು. ಇದನ್ನು ಪೊಲೀಸ್ ಟ್ರೈನಿಂಗ್ ಕ್ಯಾಂಪ್ ಪಕ್ಕನೇ ಇದೆ ಅವ್ರದ್ದು. ಇವತ್ತು ಅವ್ರಿಗೆ ಆಪರ್ಚುನಿಟಿ ಸಿಕ್ಕಿದೆ. ನಮ್ಮ ಇದನ್ನು ನಮ್ಮ ದೇಶದ ಜನತೆಗೆ, ನಮ್ಮ ರಾಜ್ಯ ಅಂತ ಇಟ್ಕೊಳ್ಬೇಕಾರೆ ನಮ್ಮ ರಾಜ್ಯದ ಜನತೆಗೆ ಇದನ್ನು ಸರಿಯಾಗಿ ಇದನ್ನು B1 B2 ಅಂತ ಸಿಸ್ಟಮ್ಸ್ ಮಾಡಿದ್ದಾರೆ. ಇದು ಬಂಕರ್ಸು ಬೇಸ್ಮೆಂಟ್ಗೆ. ಆದರೆ ನಮ್ಮ ನ್ಯೂಕ್ಲಿಯರ್ ಅಟ್ಯಾಕ್ ಏನಿಲ್ಲ, ಸೊ ದೇರ್ ಇಸ್ ನೋ ಕ್ವಶನ್ ಆಫ್ ಬಂಕರ್. ಬೇಸ್ಮೆಂಟು ಅಂದರೆ ಅವ್ರು ಹೇಳ್ತಾರೆ ಏನಾದ್ರು ಒಂದು ಏರ್ ರೈಡ್ ಸೈರನ್ ಆದರೆ ಕೆಳಗೆ ಕೂತ್ಕೊಳ್ಳಿ, ಸುಮ್ಮನೆ ತಲೆ ಇಟ್ಕೊಂಡು ಕೂತ್ಕೊಳ್ಳಿ ಅಷ್ಟು ದೊಡ್ಡ ಜನ. ಅದೊಂದು ಪ್ರಶ್ನೆ ಇದೆ ಸರ್. ಈಗ ಬ್ಲ್ಯಾಕ್ಔಟ್ ಎಲ್ಲ ಮಾಡ್ತಾ ಇದಾರಲ್ಲ, ಈಗ ಕತ್ಲೆ ಆಗ್ಬಿಡುತ್ತೆ, ಆಮೇಲೆ ಗೊತ್ತಾಗಲ್ಲ ಅಲ್ಲ. ಈಗಿರೋ ಟೆಕ್ನಾಲಜಿ ಮುಂದುವರೆದಿರೋ ಈ ಸಂದರ್ಭದಲ್ಲಿ ಅಂದರೆ ಈ ಮುಂಚೆ ಎಲ್ಲ ಏರ್ಕ್ರಾಫ್ಟಲ್ಲಿ ಹೋಗ್ಬಿಟ್ಟು ಅದು ಎಲ್ಲಿ ಯಾವ ಪ್ಲೇಸು ಅಂತ ಮ್ಯಾಪಲ್ಲಿ ಹುಡುಕ್ಬಿಟ್ಟು ನಂತರ ಮೇಲಿಂದ ಉದುರಿಸಿರುವಂಥದ್ದು ನೋಡ್ತಾ ಇದ್ವಿ. ಬಟ್ ಇವಾಗ ಇಲ್ಲೇ ನಮ್ಮ ಬಾರ್ಡ್ರಲ್ಲೇ ಕೂತ್ಕೊಂಡು ಆರಿಸ್ತೀವಿ, ಟಾರ್ಗೆಟ್ ಸೆಟ್ ಮಾಡ್ತೀವಿ, ಮ್ಯಾಪ್ ಎಲ್ಲ ಗೊತ್ತಾಗಿರುತ್ತೆ. ಈ ಬ್ಲ್ಯಾಕ್ಔಟ್ ಮಾಡೋದು ಅದೆಲ್ಲ ಅವಶ್ಯಕತೆ ಇದೆಯಾ? ರೀಸನ್ ಏನು ಇದೆ? ಖಂಡಿತ ಇದೆ. ಬ್ಲ್ಯಾಕ್ಔಟ್ ಮಾಡೋ ಅವಶ್ಯಕತೆ ಇದೆ. ಬಿಕಾಸ್ ಇದು ವಿಜುವಲ್ ಐಡೆಂಟಿಫಿಕೇಶನ್ ಆಫ್ ದ ಟಾರ್ಗೆಟ್ ಇಸ್ ನಾಟ್ ಪಾಸಿಬಲ್ ಇನ್ ಡ್ಯೂರಿಂಗ್ ಅ ಬ್ಲ್ಯಾಕ್ಔಟ್ ಬೇಕೇ ಬೇಕು. ಆಮೇಲೆ ಸೆಕೆಂಡ್ಲಿ ನಾವು ಇದನ್ನು ಎಚ್ಚರ ವಹಿಸಲೇಬೇಕು. ನಾವು ತಲೆ ತಗ್ಗಿಸ್ಕೊಂಡು ಕೂತ್ಕೋ, ಇದನ್ನು ಬೇಸ್ಮೆಂಟ್ಗೆ ಹೋಗು, ಇವೆಲ್ಲ ನಾವು ಮಾಡಲೇಬೇಕು. ಬಿಕಾಸ್ ಇಟ್ ಇಸ್ ಓನ್ಲಿ ಫಾರ್ ಅವರ್ ಸೇಫ್ಟಿ. ಸೊ ದಿಸ್ ಕಾಲ್ಡ್ ಸಿವಿಲ್ ಡಿಫೆನ್ಸ್. ಒಂದು ಬೇಸಲ್ಲಿ, ಒಂದು ಏರ್ಫೋರ್ಸ್ ಬೇಸು ಅಥವಾ ಆರ್ಮಿ ಬೇಸು ಅಥವಾ ನೇವಲ್ ಬೇಸಲ್ಲಿ ಅದನ್ನು ಈ ಥರ ಆ್ಯಕ್ಷನ್ಸ್ ನಾವು ತೊಗೊಂಡ್ರೆ ಅದಕ್ಕೆ ಪ್ಯಾಸಿವ್ ಏರ್ ಡಿಫೆನ್ಸ್ ಅಂತಾರೆ. ಪ್ಯಾಸಿವ್ ಡಿಫೆನ್ಸ್ ಸಿಸ್ಟಮ್ ಅಂದರೆ ಅದು ಇಟ್ ಇಸ್ ನಾಟ್ ಅ ಕೈನೆಟಿಕ್ ಆ್ಯಕ್ಷನ್. ಅಲ್ಲಿ ಪ್ಯಾಸಿವ್ ಏರ್ ಡಿಫೆನ್ಸ್ ಅಂದರೆ ನಾವು ಅಲ್ಲಿ ಹೋಗಿ ಬಂಕರ್ಸಲ್ಲಿ ಕೂತ್ಕೋ ಅಥವಾ ಬೇಸ್ಮೆಂಟಲ್ಲಿ ಕೂತ್ಕೋ, ಈ ಥರ ಟ್ರೈ ಟು ಸೇವ್ ಯುವರ್ ಸೆಲ್ಫ್, ಪುಟ್ ಆಫ್ ದ ಲೈಟ್, ಆಮೇಲೆ ಹೊರಗೆ ಬರಬೇಡ, ಇವೆಲ್ಲ ನಾರ್ಮಲ್ ಆ್ಯಕ್ಷನ್ಸ್. ಇವೆಲ್ಲ ನಾವು ಮಾಡ್ತೀವಿ, ರೆಗ್ಯುಲರಾಗಿ ಮಾಡ್ತೀವಿ ಇದನ್ನು. ಏರ್ ಬೇಸಸಲ್ಲಿ ರೆಗ್ಯುಲರಾಗಿ ಈ ಸೈರನ್ಸು, ಸ್ಟ್ಯಾಂಡ್ ಬೈ 5, ಸ್ಟ್ಯಾಂಡ್ ಬೈ 2, ನಾನು ಜೀವನ ಪೂರ್ತಿ ಆ ಸ್ಟ್ಯಾಂಡ್ ಬೈ 5, ಸ್ಟ್ಯಾಂಡ್ ಬೈ 2ನೇ ಮಾಡಿದ್ದೀನಿ ನಾನು. ಇದನ್ನು ಆಪರೇಷನ್ ರೆಡಿನೆಸ್ ಪ್ಲ್ಯಾಟ್ಫಾರ್ಮು, ಅಲ್ಲೇ ಮಲ್ಕೋ, ಅಲ್ಲಿ ಏರ್ ಕಾರ್ಡಲ್ಲಿ ಹೋಗಿ ಕೂತ್ಕೋ, ಇದು ರೆಗ್ಯುಲರ್ ರೂಟೀನ್ ಆಪರೇಷನ್. ಸೊ ಈಗಲೂ ಅದೇ ನಡೀತಾ ಇರೋದು. ಆದರೆ ಅದು ಬಿಟ್ಬಿಡಿ. ಆದರೆ ನಾವೇನು ಮಾಡಿದ್ದೀವಿ ನೋಡಿ, ಎಂಥ ಕ್ಲೆವರ್ ಆಗಿ ನಾವು ನಮ್ಮ S-400ನ ಸ್ಮಾಲ್ ಟಾರ್ಗೆಟ್ಸ್ ಮೇಲೆ ಯೂಸ್ ಮಾಡಿಲ್ಲ. ನಾವು ಯೂಸ್ ಮಾಡಿರೋದು ದೊಡ್ಡ ಟಾರ್ಗೆಟ್ಸ್. ಅವ್ರ ಮಿಸೈಲು, ಅವ್ರ ಏರ್ಕ್ರಾಫ್ಟು, ಅವ್ರಿಗೆ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನಮ್ಮ F-16 ವಿಲ್ ಬಿ ಶಾಟ್ ಡೌನ್ ಬೈ S-400 ಅಂತ. S-400 ಟ್ರ್ಯಾಕ್ ದಟ್ ಆ್ಯಂಡ್ ಇಟ್ ಹಸ್ ಶಾಟ್ ಡೌನ್. JF-17 ಇಟ್ ಹಸ್ ಶಾಟ್ ಡೌನ್. ಅಂದರೆ ಇವತ್ತು ಅಷ್ಟು ರೋಬಸ್ಟ್ ಆಗಿದೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮು. S-400 ತೊಗೊಂಡಿದ್ದು $5.43 billion 2019. ಇಟ್ ಹ್ಯಾಸ್ ರಿಯಲಿ ಪ್ರೂವ್ಡ್ ಇಟ್ಸ್ ವರ್ತ್. ಆಗ ಥಾರ್ಡ್ ಸಿಸ್ಟಮ್ ಕೊಂಡ್ಕೊಂತ ತೊಗೋಬೇಕು ನೀವು ಅಂತಂದ್ಬಿಟ್ಟು ಇದನ್ನು US ನಮ್ಮ ತಲೆ ಮೇಲೆ ಕೂತಿತ್ತು. ಆದರೆ ಏರ್ಫೋರ್ಸ್ನವರು ನಮ್ಮ ಪ್ರಧಾನಮಂತ್ರಿಗಳಿಗೆ ಹೇಳಿದ್ರು S-400 ಆರ್ ನಥಿಂಗ್ ಅಂತ ಫೈಲಲ್ಲಿ ಬರ್ಕೊಟ್ಟಿದ್ದಾರೆ. ಆ್ಯಂಡ್ ಪ್ರಧಾನಮಂತ್ರಿಗಳು ಒಪ್ಕೊಂಡು, ಹೌದು ನಿಮ್ಮ ವಿ ವಿಲ್ ಅಕ್ಸೆಪ್ಟ್ ಯುವರ್ ಇದನ್ನು ಪಾಯಿಂಟ್ ಆಫ್ ವ್ಯೂ ಅಂತ ಅವ್ರು ಹೋಗಿ ಮಾತಾಡಿ ಇದರೊಳಗೆ S-400 ರಷ್ಯಾದವ್ರಿಗಿನ್ನ ನಾವೇ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀವಿ ಅನ್ಸುತ್ತೆ. ಅದು ನಾವೇ ಚೆನ್ನಾಗಿ ಯೂಸ್ ಮಾಡಿ. ಆ್ಯಕ್ಚುಲಿ S-400 ಇದರಲ್ಲಿ ಯುಕ್ರೇನಲ್ಲಿ ಯೂಸ್ ಮಾಡಿದ್ದಾರೆ. ಅವ್ರಿಗೆ S-500 ಇದೆ ಅವ್ರ ಹತ್ರ, ರಷ್ಯಾ ಹತ್ರ. ಅದನ್ನು ಯಾರಿಗೂ ಕೊಟ್ಟಿಲ್ಲ. S-400 500 ಅವ್ರು ಯುಕ್ರೇನಲ್ಲಿ ಯೂಸ್ ಮಾಡಿ ಇಷ್ಟು ಚೆನ್ನಾಗಿ ಯೂಸ್ ಮಾಡಿಲ್ಲ ಅವರು. S-400 ಚೈನಾಗೂ ಕೊಟ್ಟಿದ್ದಾರೆ. ಅದನ್ನು ಅವ್ರು S-300 ಅಂತಾರೆ ಚೈನಾ ಹತ್ರ. ಆ ಚೈನಾ ಪಾಕಿಸ್ತಾನಕ್ಕೆ S-400 ಕೊಟ್ಟಿಲ್ಲ, ಆ HQ-19 ಕೊಟ್ಟಿದ್ದಾರೆ. ಇವತ್ತು ಪಾಕಿಸ್ತಾನಕ್ಕೆ ಅರ್ಥ ಆಗಿದೆ 1600 ಕೋಟಿ ಇಟ್ ಇಸ್ ಡೌನ್ ದ ಡ್ರೈನ್ ಹೋಯ್ತು ಅವ್ರಿಗೂ ಅಂತ ಅರ್ಥ ಆಗಲಿ ಅವ್ರಿಗೆ. ಇವತ್ತು ಅವರು ಚೈನಾ ಎಕ್ವಿಪ್ಮೆಂಟ್ ಒಂದು ಕೆಲಸ ಮಾಡ್ತಾ ಇಲ್ಲ. ಅವರು ಮೇಡ್ ಅನ್ನೋದು ಮತ್ತೆ ಪ್ರೂವ್ ಆಗ್ಬಿಡ್ತಿದ್ರಲ್ಲೂ ಭಾಳ ಚೆನ್ನಾಗಿ ಪ್ರೂವ್ ಆಯಿತು. JF-17 50% ಸರ್ವಿಸಬಿಲಿಟಿ, PL-15 50 ಕೆಲಸ ಮಾಡ್ತಾ ಇಲ್ಲ. ಅವರು PL-15 ನಮ್ಮ ಹತ್ರ ಮಿಸೈಲ್ ಇದೆ, ಇಟ್ ಇಸ್ ಲೈಕ್ ಬ್ರಹ್ಮೋಸ್, ವಿ ಕ್ಯಾನ್ ಹಿಟ್ ಎನಿ ಇಂಡಿಯನ್ ಸಿಟೀಸ್ ಅಂದರು. ಅದು ಕೆಲಸನೇ ಮಾಡ್ತಾ ಇರುವಾಗ ಏನು ಹಿಟ್ ಮಾಡ್ತೀರಾ? ಆದರೆ ನಾವೇನು ಮಾಡಿದ್ವಿ, ನಾವು ಬಹಳ ಕ್ಲೆವರ್ ಆಗಿ ವಿ ಹ್ಯಾವ್ ಚೋಸನ್ ದ ಟಾರ್ಗೆಟ್ಸ್. ಲಾಹೋರ್ ಇರ್ಬೋದು, ಸಿಯಾಲ್ಕೋಟ್ ಇರ್ಬೋದು, ರಾವಲ್ಪಿಂಡಿ ಇರ್ಬೋದು, ಆಮೇಲೆ ಇಸ್ಲಾಮಾಬಾದಲ್ಲೂ ಮಾಡಿದ್ದಾರೆ ಅಂತ ಸುದ್ದಿ, ಬಟ್ ನನಗೆ ಗೊತ್ತಿಲ್ಲ, ಐ ಕೆನಾಟ್ ಕನ್ಫರ್ಮ್ ದಟ್. ಆಮೇಲೆ ಇದನ್ನು ಬೇರೆ ಮುಜಫರಾಬಾದ್ ಇರ್ಬೋದು, ಈ ಏರಿಯಾನಲ್ಲೆಲ್ಲ ನಾವು ಕರೆಕ್ಟಾಗಿ ಅವರು ವಿ ಹ್ಯಾವ್ ಡಿಗ್ರೇಡೆಡ್ ದೇರ್ ಕೇಪಬಿಲಿಟಿ ಟು ಡಿಟೆಕ್ಟ್ ಅವರ್ ಎಕ್ವಿಪ್ಮೆಂಟ್. ಸೊ ಇಟ್ ಈಸ್ ಅ ಎಕ್ಸಲೆಂಟ್ ವಾರ್ ಪ್ಲ್ಯಾನ್. ಎಷ್ಟು ನಮ್ಮ ಆರ್ಮಿ ಬಗ್ಗೆ ಮಾತಾಡೋಣ ಅಂದರೆ ಶತ್ರುವನ್ನ ಧೈರ್ಯ ಫಸ್ಟ್ ಕುಗ್ಗಿಸ್ಬೇಕು, ಕಾನ್ಫಿಡೆನ್ಸ್ ಕಡಿಮೆ ಮಾಡಬೇಕು, ಅದು ಫಸ್ಟ್ ಗೆಲುವಾಗುತ್ತೆ ಅಂತ ಹೇಳಿ. ಹ್ಯಾಟ್ಸ್ ಆಫ್ ಟು ಇಂಡಿಯನ್ ಏರ್ ಚೀಫ್. ಯಾಕಂದ್ರೆ ನಾನು ಇಂಡಿಯನ್ ಏರ್ ಫೋರ್ಸ್ ಆಫೀಸರ್.
ಹ್ಯಾಟ್ ಆಫ್ ಟು ಮಚ್. ಆಕ್ಚುಲಿ ಡೀಪ್ ಇನ್ಸೈಡ್ ದ ಪಾಕಿಸ್ತಾನ ಅಟ್ಯಾಕ್ ಮಾಡಿರುವಂತದ್ದು ಇದು ಬಿಗ್ ಮೆಸೇಜ್ ಆಕ್ಚುಲಿ. Very big message. ಕೊಲಾಪ್ಸ್ ಆಗಿದ್ದಾರೆ ಅನ್ನುವಂಥದ್ದಕ್ಕೆ ಒಂದು ಸ್ಪಷ್ಟವಾಗಿ ಜಗತ್ತಿನ ಮುಂದೆ ನಾವು ತೋರಿಸುವಂತ ಕೆಲಸ ಮಾಡಿ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ನಮ್ಮ ಇವರೆಲ್ಲ ರಾಜಕಾರಣಿಗಳು ಮಾತಾಡ್ತಾರಲ್ಲ, ಘರ್ ಮೇ ಘುಸ್ಕೆ ಮಾರಂಗೆ, ನಾವು ಘರ್ ಮೇ ಘುಸ್ಕೆ ಮಾರ್ ಸಕ್ತೆ ಹೈ ಅಂತ ನಾವು ವಿ ಹ್ಯಾವ್ ಗಿವನ್ ಅ ಮೆಸೇಜ್. ಘರ್ ಮೇ ಜರೂರ್ ಘುಸೆಂಗೆ. ಇನ್ನೂ ನಮ್ಮ ಮಿಸ್ತ್ರಿ ಅದೇ ಇದ್ರೊಳಗಿದ್ದಾರೆ, ಫ್ರೀಕ್ವೆನ್ಸಿಲಿದ್ದಾರೆ. ಇಲ್ಲ, ಇದನ್ನು ವೆರಿ ಕ್ಯಾಲಿಬ್ರೇಟೆಡ್ ಆ್ಯಂಡ್ ಶಾಂತಿ ಸ್ಥಾಪನೆ ಬಗ್ಗೆ ಇನ್ನೂ ಮಾತಾಡ್ತಿದ್ದಾರೆ ಅವರು. ಪಾಕಿಸ್ತಾನ ಶಾಂತಿ ಅಂದ್ರೆ ಸರ್ ಇಲ್ಲಿ ಜಗತ್ತಿಗೆ ಬೇರೆ ಮೆಸೇಜ್ ಕೊಡ್ಬೇಕಲ್ಲ. ಆಕ್ಚುಲಿ ಪಾಕಿಸ್ತಾನ ಮೆಸೇಜ್ ಅನ್ನೋದಕ್ಕಿಂತ ಜಗತ್ತಿಗೆ ಬೇರೆ ಅಬ್ಸಲ್ಯೂಟ್ಲಿ ಕರೆಕ್ಟ್. ನಾವು ವಿ ಶುಡ್ ಶೋ ಅವರ್ ಡಿಗ್ನಿಟಿ ಆ್ಯಂಡ್ ಡಿಸೆನ್ಸಿ ಇನ್ ದ ಕಮಿಟಿ ಆಫ್ ನೇಷನ್ಸ್.